KPSCನಲ್ಲಿ ಆಗಿರುವಂಥ ಮತ್ತು ಆಗ್ತಾ ಇರುವಂಥ ಹಗರಣ, ಒಂದು ಕಡೆ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದರೂ ಸಹ ಈ ಕಾಂಗ್ರೆಸ್ ಸರ್ಕಾರ ಹುದ್ದೆಗಳನ್ನು ಭರ್ತಿ ಮಾಡದೇ ಕೈ ಕಟ್ಕೊಂಡು ಕೂತಿರುವಂಥದ್ದು, ಮೀಸಲಾತಿ ನೆಪವನ್ನು ಒಡ್ಡಿ ಆ ಯುವಕರ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ KPSC ಆ ಉದ್ದೇಶವನ್ನು ಮರೆತು ಇವತ್ತು PDOಗಳ ನೇಮಕಾತಿ ಇರ್ಬೋದು, ಪಶುವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರದಲ್ಲಿ ಸುಮಾರು 400 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಬೆಳಕಿಗೆ ಬಂದಿರುವಂಥದ್ದು. ಮೊನ್ನೆ ನಾವು ಕೂಡ ಆಗ್ರಹ ಮಾಡಿದ್ದೇವೆ, ಇಷ್ಟು ದೊಡ್ಡ ಹಗರಣ ಆದಾಗ ರಾಜ್ಯ ಸರ್ಕಾರದ ಕರ್ತವ್ಯವೂ ಕೂಡ ಇದೆ. ಯುವಕರಿಗೆ ನ್ಯಾಯ ಕೊಡಬೇಕು ಅಂತೇಳಿದ್ರೆ CBI ತನಿಖೆ ಮಾಡಿಸ್ರಿ ಅಂತ ಹೇಳಿದ್ರೆ KPSC ಇಂಟರ್ನಲ್ ಇನ್ವೆಸ್ಟಿಗೇಷನ್ ಕಮಿಟಿ ಅಂದರೆ ಅವ್ರು ಆಂತರಿಕವಾಗಿ ತನಿಖೆ ಮಾಡಲಿ ಅಂತೇಳಿ ಸರ್ಕಾರ ಅವಕಾಶವನ್ನು ಮಾಡಿಕೊಡ್ತದೆ ಅಂತೇಳಿದ್ರೆ ಇದಕ್ಕೆಂದರೆ ರೀತಿ ನೀತಿ ಇದೆಯಾ? ಹಾಗಾದರೆ ಒಂದು ಕಡೆ ನೇಮಕಾತಿ ಪ್ರಕ್ರಿಯೆನೂ ಕೂಡ ಆಗ್ತಾ ಇಲ್ಲ, ಆಗಿರತಕ್ಕಂಥ ಪ್ರಕ್ರಿಯೆಯಲ್ಲಿ ಹಗರಣ ಆಗಿರುವಂಥದ್ದು. ವಿಲೇಜ್ ಅಕೌಂಟೆಂಟ್ ಆಫೀಸರ್ ಇರ್ಬೋದು, PDOಗಳಿರ್ಬೋದು, ಪಶುವೈದ್ಯಾಧಿಕಾರಿಗಳ ಅಪಾಯಿಂಟ್ಮೆಂಟ್ ಇರ್ಬೋದು, ಭಾಳ ದೊಡ್ಡ ಹಗರಣ ಇದರಲ್ಲಿ ಆಗಿದೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ. ಏನು ಪಶುವೈದ್ಯಾಧಿಕಾರಿಗಳ ಹಗರಣದಲ್ಲಿ, ನೇಮಕಾತಿ ಹಗರಣದಲ್ಲಿ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಬೆಳಗ್ಗೆ 9 ಗಂಟೆಗೆ ಹೋದರೆ ರಾತ್ರಿ 3 ಗಂಟೆಗೆ FIR ದಾಖಲು ಮಾಡಿದ್ದಾರೆ. ಇದು ರಾಜ್ಯ ಪೊಲೀಸ್ ವ್ಯವಸ್ಥೆ ಇರುವಂಥದ್ದು. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಇವತ್ತು ಮೀನಾಮೇಷ ನೋಡ್ತಾ ಇದೆ ಅದು ತನಿಖೆ ಮಾಡೋದರಲ್ಲಿ. KPSCನಲ್ಲಿ ಆಗಿರುವಂಥ ಮತ್ತು ಆಗ್ತಾ ಇರುವಂಥ ಹಗರಣ, ಒಂದು ಕಡೆ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದರೂ ಸಹ ಈ ಕಾಂಗ್ರೆಸ್ ಸರ್ಕಾರ ಹುದ್ದೆಗಳನ್ನು ಭರ್ತಿ ಮಾಡದೇ ಕೈ ಕಟ್ಕೊಂಡು ಕೂತಿರುವಂಥದ್ದು, ಮೀಸಲಾತಿ ನೆಪವನ್ನು ಒಡ್ಡಿ ಆ ಯುವಕರ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ KPSC ಆ ಉದ್ದೇಶವನ್ನು ಮರೆತು ಇವತ್ತು PDOಗಳ ನೇಮಕಾತಿ ಇರ್ಬೋದು, ಪಶುವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರದಲ್ಲಿ ಸುಮಾರು 400 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಬೆಳಕಿಗೆ ಬಂದಿರುವಂಥದ್ದು. ಮೊನ್ನೆ ನಾವು ಕೂಡ ಆಗ್ರಹ ಮಾಡಿದ್ದೇವೆ, ಇಷ್ಟು ದೊಡ್ಡ ಹಗರಣ ಆದಾಗ ರಾಜ್ಯ ಸರ್ಕಾರದ ಕರ್ತವ್ಯವೂ ಕೂಡ ಇದೆ. ಯುವಕರಿಗೆ ನ್ಯಾಯ ಕೊಡಬೇಕು ಅಂತೇಳಿದ್ರೆ CBI ತನಿಖೆ ಮಾಡಿಸ್ರಿ ಅಂತ ಹೇಳಿದ್ರೆ KPSC ಇಂಟರ್ನಲ್ ಇನ್ವೆಸ್ಟಿಗೇಷನ್ ಕಮಿಟಿ ಅಂದರೆ ಅವ್ರು ಆಂತರಿಕವಾಗಿ ತನಿಖೆ ಮಾಡಲಿ ಅಂತೇಳಿ ಸರ್ಕಾರ ಅವಕಾಶವನ್ನು ಮಾಡಿಕೊಡ್ತದೆ ಅಂತೇಳಿದ್ರೆ ಇದಕ್ಕೆಂದರೆ ರೀತಿ ನೀತಿ ಇದೆಯಾ? ಹಾಗಾದರೆ ಒಂದು ಕಡೆ ನೇಮಕಾತಿ ಪ್ರಕ್ರಿಯೆನೂ ಕೂಡ ಆಗ್ತಾ ಇಲ್ಲ, ಆಗಿರತಕ್ಕಂಥ ಪ್ರಕ್ರಿಯೆಯಲ್ಲಿ ಹಗರಣ ಆಗಿರುವಂಥದ್ದು. ವಿಲೇಜ್ ಅಕೌಂಟೆಂಟ್ ಆಫೀಸರ್ ಇರ್ಬೋದು, PDOಗಳಿರ್ಬೋದು, ಪಶುವೈದ್ಯಾಧಿಕಾರಿಗಳ ಅಪಾಯಿಂಟ್ಮೆಂಟ್ ಇರ್ಬೋದು, ಭಾಳ ದೊಡ್ಡ ಹಗರಣ ಇದರಲ್ಲಿ ಆಗಿದೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ. ಏನು ಪಶುವೈದ್ಯಾಧಿಕಾರಿಗಳ ಹಗರಣದಲ್ಲಿ, ನೇಮಕಾತಿ ಹಗರಣದಲ್ಲಿ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಬೆಳಗ್ಗೆ 9 ಗಂಟೆಗೆ ಹೋದರೆ ರಾತ್ರಿ 3 ಗಂಟೆಗೆ FIR ದಾಖಲು ಮಾಡಿದ್ದಾರೆ. ಇದು ರಾಜ್ಯ ಪೊಲೀಸ್ ವ್ಯವಸ್ಥೆ ಇರುವಂಥದ್ದು. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಇವತ್ತು ಮೀನಾಮೇಷ ನೋಡ್ತಾ ಇದೆ ಅದು ತನಿಖೆ ಮಾಡೋದರಲ್ಲಿ.